ಒಂದು 40-50 ಆಫೀಸ್ಗಳನ್ನು 60 ಆಫೀಸನ್ನು ಇವತ್ತು ಅಟ್ ಎ ಟೈಮು ಎಂಟೈರ್ ಬೆಂಗಳೂರು ಕಡೆ ಬೆಂಗಳೂರಲ್ಲಿ ನಾನು ಲೋಕಾಯುಕ್ತ ಸಾಹೇಬರು ನಮ್ಮ ಇನ್ನೊಬ್ಬ ಸ್ನೇಹಿತರು ಉಪಲೋಕಾಯುಕ್ತ ಪಣ್ಣೀರ್ ಸಾಹೇಬರು ಅಟ್ ಎ ಟೈಮ್ ದಿಢೀರ್ ಅಂತ 3:15ಗೆ ಎಲ್ಲ ಭೇಟಿ ಆದಾಗ ನಾನು ಖುದ್ದಾಗಿ 2 ಆಫೀಸ್ 3 ಆಫೀಸ್ ಬಂದಿದ್ದೀನಿ. ಇವಾಗ ನನಗೆ ಶಾಕಿಂಗು, ಯಾರು ಅಟೆಂಡೆನ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ, ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ. ಅವ್ರು ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಒಂದಕ್ಕೂ ಆನ್ಸರ್ ಇಲ್ಲ. ಅಲ್ಲಿ ಇವಾಗ ನೀವೆಲ್ಲ ನೋಡಿದ್ರಿ, ಅಲ್ಲಿ ಅವರು ಇವಾಗ ಇರ್ತಾರಲ್ಲ, ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಸಿಸ್ಟೆಂಟ್ ಇಂಜಿನಿಯರು ಯಾರು ಆಫೀಸಲ್ಲೇ ಇಲ್ಲ, ನಾವು ಇವಾಗ ಬಂದ್ವಿ ಅಂತ ಹೇಳ್ತಾರೆ. ಅವ್ರು ಏನು ಕ್ವಶನ್ಸ್ ಕೇಳಿದ್ರು ದೇ ಆರ್ ಆನ್ಸರ್ಲೆಸ್. ಎಷ್ಟು ಅಪ್ಲಿಕೇಶನ್ ಬಂದಿದೆ, ಎಷ್ಟು ಡಿಸ್ಪೋಸಲ್ ಆಗಿದೆ, ಏನು ಪ್ರಾಬ್ಲಮ್ ಇದೆ ಅಂದರೆ ಏನೂ ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಸೈಲೆಂಟ್ ಸ್ಪೆಕ್ಟೇಟರ್ಸ್ ದೇ ಆರ್ ನಾಟ್ ಆನ್ಸರಿಂಗ್. ನಮ್ಮವ್ರು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಡೀಟೇಲ್ ರಿಪೋರ್ಟ್ ತಂದು ಕೊಡ್ತಾರೆ, ವಿಲ್ ಟೇಕ್ ಆ್ಯಕ್ಷನ್. ಇಲ್ಲಿ ಬಂದಾಗ ನನಗೆ ಶಾಕಿಂಗ್, ಇವಾಗ ನಿಮ್ಮ ಮುಂದೆನೇ ನೋಡಿದ್ರಿ, ಅವರು ಕವಿತಾ 2nd ಡಿವಿಷನ್ ಅಸಿಸ್ಟೆಂಟ್ ಕೇಸ್ ವರ್ಕರು, ಅಪಾಯಿಂಟೆಡ್ ಒನ್ ಗೀತಾ 10,000 ಕೊಡ್ತಾರಂತೆ. ಅವರು ಇನ್ನೊಂದು ಶಾಕಿಂಗ್ ಏನು ಅಂದರೆ, ಪಬ್ಲಿಕ್ ಆಫೀಸ್ ಇದು, ಆ ಅಮ್ಮ ಇವತ್ತಿಲ್ಲ, ಅವ್ನ ಮಗ ಬಂದಿದ್ದಾನೆ 32 ವರ್ಷ, ಅವನಿಗೆ ನವೀನ್ ಅಂತ ಅವ್ನು ಬಂದು ಅವ್ರ ಅಮ್ಮನ ಪಬ್ಲಿಕ್ ಆಫೀಸಲ್ಲಿ ಅವನ ಅಮ್ಮನ ಕಂಪ್ಯೂಟರ್ ಲಾಗಿನ್ನು ಸಂಬಂಧಪಟ್ಟ ಎಲ್ಲ ಅವನಿಗೆ ಗೊತ್ತು, ಎಲ್ಲ ಹ್ಯಾಂಡಲ್ ಮಾಡ್ತಾನೆ. ಏನು ಅಂದರೆ, ಸರ್ ಪಬ್ಲಿಕ್ ತೊಂದರೆ ಆಗ್ತಾ ಸಹಾಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅವನು. ಆ ಅಮ್ಮನ ಫೋನ್ ಮಾಡಿ ನಾನೇ ಮಾತಾಡ್ತೀನಿ ನಿಮ್ಮ ಮುಂದೆ, ಸರ್ ಪಬ್ಲಿಕ್ ತೊಂದರೆ ಆಗುತ್ತಲ್ಲ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಸರ್ ಅಂತಾಳೆ. ಯಾರು ಪರ್ಮಿಷನ್ ತೊಗೊಂಡಿಲ್ಲ. ಯಾರು ಸುಜಾತ ಅಂತ ಕೇಳ್ತಾಳೆ, ಅವರು 3:15ಗೆ ಬಂದಿದ್ದಾರೆ, ಇವಾಗ ಬಂದಿದ್ದಾರೆ. ಅವ್ರು ಕೇಳಿಸಿ ಆನ್ಸರ್ಲೆಸ್. ಇದು ಬೆಂಗಳೂರು ಜನಕ್ಕೆ ಶಾಕಿಂಗ್. ಅಂದರೆ BBMP ಆಫೀಸಲ್ಲಿ ಯಾರೇ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಯಾರು ಬಂದು ಏನು ಬೇಕು ಕೆಲಸ ಮಾಡ್ಕೊಂಡು ಹೋಗ್ಬೋದು, ನಿಮ್ಮ ಕೆಲಸ ನೀವೇ ಮಾಡ್ಕೊಂಡು ಹೋಗ್ಬೋದು. ಆ ಥರ ಅವ್ರು ಸೈನ್ ಹಾಕ್ತಾರೆ. ಅವರೇ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಯಾರು ಪರ್ಮಿಷನ್ ಇಲ್ಲ, ಅಪಾಯಿಂಟ್ಮೆಂಟ್ ಮಾಡಿ ಪ್ರೈವೇಟ್ ಇದರಲ್ಲಿ ಬಂದು ಪ್ರೈವೇಟ್ ಗೌರ್ಮೆಂಟ್ ಇದರಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ. ಆಮೇಲೆ ಅವ್ರ ಆನ್ಸರ್ ನೀವು ನೋಡಿದಿರಿ, ಅವ್ರ ಮಗ ಅಜೀಫ್ ಈಸ್ ಎ ಮೇಜರ್ ಆಫೀಸರ್ ಥರ ಇಲ್ಲಿ ಅವ್ನು ನಮ್ಮನ್ನು ಹಂಗೆಲ್ಲ ಗೊತ್ತು ಸರ್, ಎಲ್ಲ ಮಾಡ್ತೀನಿ ಸರ್ ಅಂತಾನೆ. ದಿಮಾಕ್ ಹೆಂಗಿದೆ ಅಂತೇಳಿ. ಅದಕ್ಕಿಂತ ಶಾಕಿಂಗ್ ಏನು ಅಂದರೆ, ಇದೆಲ್ಲ ನೋಡಿದ್ರೆ ಈ BBMP ಆಫೀಸ್ಗಳಿಗೆ ಯಾರೂ ಕೇಳೋರಿಲ್ಲ, ಅಪ್ಪ ಅಮ್ಮ ಇಲ್ಲ, ಸೂಪರ್ವೈಸರ್ಸ್ ಇಲ್ಲ, ಅದನ್ನು ಟೈಮ್ ನೋಡೋರಿಲ್ಲ ಅಂತ. ಅವರವರು ಏರಿಯಾ ಅವರೇ ಬಾಸ್ಗಳು, ಇಲ್ಲಿ ಯಾರು ಒಂದು ಅವರೇ ಬಾಸ್, ಅವ್ರು ಯಾರು ಬೇಕೋ ಅಪಾಯಿಂಟ್ ಮಾಡ್ಕೋಬೋದು, ಏನು ಮಾಡಬೇಕು. ಅದಕ್ಕೆ ಈ ಪರಿಸ್ಥಿತಿ ಬೆಂಗಳೂರಲ್ಲಿ ಈ ನಮ್ಮ ಪಾತೋಲ್ಸ್ ಇದೆಯಲ್ಲ, ಸುಮಾರು ಜನ ನಮ್ಮ ಜನ ಸತ್ತೋಗಿದ್ದಾರೆ ಬಿದ್ದು ಯಾಕೆಂದರೆ ಇಂಥ ಧೋರಣೆಗಳಿಂದ. ಅಂದರೆ ಅವರವರು BBMP ಆಫೀಸ್ ಸ್ವಂತ ಆಸ್ತಿ ಮಾಡ್ಕೊಂಬಿಟ್ಟಿದ್ದಾರೆ. ಸ್ವಂತ ಆಸ್ತಿಗೆ ಧೈರ್ಯವಾಗಿ ಮಾಡೋಕ್ಕಾಗಲ್ಲ. ಅಮ್ಮಂದು ಮಗಂದು ಎಲ್ಲ